ಹಲೋ ಎವ್ರಿವನ್, ವೆಲ್ಕಮ್ ಟು ದಿ ಕ್ಲಾಸಸ್. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಕ್ಯೂ ಡಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು. ಫಾರ್ಮುಲಾ ಕ್ಯೂ ಡಿ ಈಸ್ ಈಕ್ವಲ್ ಟು Q3 ಮೈನಸ್ Q1 ಡಿವೈಡೆಡ್ ಬೈ 2. ಕೋಎಫಿಷಿಯಂಟ್ ಆಫ್ ಕ್ಯೂ ಡಿ ಈಸ್ ಈಕ್ವಲ್ ಟು Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1. ಇಲ್ಲಿ ನಾವು Q1 ಮತ್ತು Q3 ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಫಾರ್ಮುಲಾ Q1 ಈಸ್ ಈಕ್ವಲ್ ಟು L ಪ್ಲಸ್ C ಡಿವೈಡೆಡ್ ಬೈ F ಇಂಟು ದ ಬ್ರಕೆಟ್ N ಡಿವೈಡೆಡ್ ಬೈ 4 ಮೈನಸ್ CF. Q1 ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. Q1 ಕ್ಲಾಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ N ಡಿವೈಡೆಡ್ ಬೈ 4th ಐಟಮ್. ನೀವು ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡೋದು ಪರ್ಫೆಕ್ಟ್ ಆಗಿದ್ರೆ ಆ ಫಾರ್ಮುಲಾ ಮತ್ತು Q1 ಡಿ ಫಾರ್ಮುಲಾ ಸಿಮಿಲರ್ ಐತಿ. ಒಂದೇ ವ್ಯತ್ಯಾಸ, ಇಲ್ಲಿ ಡಿವೈಡೆಡ್ ಬೈ 4 ಐತಿ, ಅಲ್ಲಿ ಡಿವೈಡೆಡ್ ಬೈ 2 ಇತ್ತು. Q1 ಕ್ಲಾಸ್ದಲ್ಲಿ ಕೂಡ ಅಲ್ಲಿ ಡಿವೈಡೆಡ್ ಬೈ 2 ಇತ್ತು, ಇಲ್ಲಿ ಡಿವೈಡೆಡ್ ಬೈ 4 ಇದೆ. ಅದಷ್ಟೇ ಡಿಫ್ರೆನ್ಸ್, ಉಳಿದಿರೋದು ಮತ್ತೇನು ಡಿಫ್ರೆನ್ಸ್ ಇದರಲ್ಲಿ ಇಲ್ಲ. Q3 ಫಾರ್ಮುಲಾ Q3 ಈಸ್ ಈಕ್ವಲ್ ಟು L ಪ್ಲಸ್ C ಡಿವೈಡೆಡ್ ಬೈ F ಇಂಟು ದ ಬ್ರಕೆಟ್ 3N ಡಿವೈಡೆಡ್ ಬೈ 4 ಮೈನಸ್ CF. Q3 ಕ್ಲಾಸದ್ದು ವ್ಯಾಲ್ಯೂ ಆಫ್ 3 ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ 3N ಡಿವೈಡೆಡ್ ಬೈ 4th ಐಟಮ್. Q1 ಮತ್ತು Q3 ಒಳಗೆ ಎರಡು ಫಾರ್ಮುಲಾ ಸೇಮ್, ಬಟ್ ಇಲ್ಲಿ 3 ಆ್ಯಡ್ ಆಗಿರ್ತೈತಿ ಎಕ್ಸ್ಟ್ರಾ. ಅದು ಬಿಟ್ಟರೆ ಏನು ವ್ಯತ್ಯಾಸ ಇಲ್ಲ. ಮತ್ತು L ಅಂದ್ರೆ ಲೋವರ್ ಲಿಮಿಟ್ ಆಫ್ Q3 ಕ್ಲಾಸ್, C ಅಂದ್ರೆ ಲೆಂತ್ ಆಫ್ Q3 ಕ್ಲಾಸ್, F ಫ್ರೀಕ್ವೆನ್ಸಿ ಆಫ್ Q3 ಕ್ಲಾಸ್, N ಟೋಟಲ್ ಫ್ರೀಕ್ವೆನ್ಸಿ, CF ಅಂದ್ರೆ ಸಿಮ್ಯುಲೇಟಿವ್ ಫ್ರೀಕ್ವೆನ್ಸಿ ಪ್ರೆಸಿಡಿಂಗ್ ಟು ದಿ CF ಆಫ್ Q3 ಕ್ಲಾಸ್. ಮೀಡಿಯನ್ ಮತ್ತು ಇದು ಫಾರ್ಮುಲಾ ಸಿಮಿಲರ್ ಕೂಡ ಇದೆ, ಸ್ವಲ್ಪ ವ್ಯತ್ಯಾಸಗಳನ್ನು ನೀವು ನೋಡಬಹುದು. ಇದರ ಮೇಲೆ ಒಂದು ಪ್ರಾಬ್ಲಮನ್ನು ನಾವೀಗ ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ಕ್ಯೂ ಡಿ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಕ್ಯೂ ಡಿ ಫಾರ್ ದ ಫಾಲೋಯಿಂಗ್ ಡಾಟಾ. ಕ್ಯೂ ಡಿ ಅಥವಾ ಕ್ವಾರ್ಟರ್ಲೈ ಡಿವಿಷನ್ ಅಂತ ಎಕ್ಸಾಮ್ ಒಳಗೆ ನಿಮ್ಗೆ ಕೊಟ್ಟಿರಬಹುದು. ಇಲ್ಲಿ ಕ್ಲಾಸಸನ್ನು ಕೊಟ್ಟಾರ ಮತ್ತು ಫ್ರೀಕ್ವೆನ್ಸಿಯನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಎಲ್ಲ ಕೂಡಿಸ್ತೀರಿ, N 1360 ಬರ್ತೈತಿ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಾವು Q1 ಮತ್ತು Q3 ಎರಡೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. Q1 ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಕಾಗಿರೋದು ನಮ್ಗೆ ಯಾವುದು ಅಂತಂದ್ರೆ Q1 ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಇಲ್ಲಿ CF ಒಂದು ಬೇಕಾಗತ್ತೆ. CF ಕ್ಯಾಲ್ಕುಲೇಟ್ ಮಾಡಿ ಬರಿತೀನಿ. CF ಹಿಂದೆ ಕೂಡ ಮಾಡಿರಿ. ಇನ್ನೊಮ್ಮೆ ರಿವಿಷನ್ ಮಾಡೋದಾದ್ರೆ ಫಸ್ಟ್ 151 ಹಂಗೆ ಬರಿತೀರಿ. ಅದಾದಮೇಲೆ 151 ಪ್ಲಸ್ 160 ಎಷ್ಟು ಬರುತ್ತೆ? 311 ಇಲ್ಲಿ ಬರ್ಕೊಂಡ್ರಿ. ಅದೇ ರೀತಿ ಯಾವುದು 311 ಪ್ಲಸ್ 180 ಮಾಡಿ 491 ಅಂತ ಬರಿತೀರಿ. ಇದೇ ರೀತಿ ಎಲ್ಲವನ್ನು ಒಂದಕ್ಕೊಂದು ಕೂಡಿಸ್ಕೋತ ಹೋಗಿ ಏನು ಮಾಡಬೇಕು, ನೀವು CF ಬರಿಬೇಕು. ಇಲ್ಲಿ ನಮಗೆ ಫಸ್ಟ್ ಫಾರ್ಮುಲಾನ ಡಿಸ್ಪ್ಲೇ ಮಾಡ್ತೀನಿ. ಇದರಲ್ಲಿ ನಾವು Q1 ಕ್ಲಾಸನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡೋಣಂತ. Q1 ಕ್ಲಾಸದ ಫಾರ್ಮುಲಾ ವ್ಯಾಲ್ಯೂ ಆಫ್ N ಡಿವೈಡೆಡ್ ಬೈ 4th ಐಟಮ್. N ಆಲ್ರೆಡಿ ಇಲ್ಲೇ ಕೂಡಿಸಿ ನಾವು ಬರ್ಕೊಂಡೇವಿ. ಅದನ್ನು ನಾವು ಬರೆದ್ರೆ ವ್ಯಾಲ್ಯೂ ಆಫ್ 1360 ಡಿವೈಡೆಡ್ ಬೈ 4th ಐಟಮ್. ವ್ಯಾಲ್ಯೂ ಆಫ್ 340th ಐಟಮ್. 340 ಯಾವ CF ಒಳಗೆ ಬರುತ್ತೆ ಅಂತ ನೀವು ನೋಡಬೇಕು. ಇಲ್ಲಿ ಯಾವುದು 491 CF ಒಳಗೆ ಬರುತ್ತೆ. ಅದಕ್ಕಿಂತ ಮೇಲಿರೋದೆಷ್ಟು 311 ಐತಿ. 311 ಬರೋಂಗಿಲ್ಲ, ಯಾಕಂದರೆ ಇದು 340 ಹಾಗಾಗಿ 491 ಒಳಗೆ ಬರುತ್ತೆ. ದೇರ್ ಫೋರ್ ನಿಮ್ಗೆ Q1 ಕ್ಲಾಸ್ ಈಸ್ ಈಕ್ವಲ್ ಟು 40 ಮೈನಸ್ 50. ಯಾವ ಒಂದು ಕ್ಲಾಸಸ್ ಒಳಗಡೆ
ಈ 340 ಬರುತ್ತೋ ಅದರ ಕ್ಲಾಸ್ ಯಾವುದಿರುತ್ತೋ ಅದನ್ನು ನೀವು Q1 ಕ್ಲಾಸ್ ಅಂತ ಬರ್ಕೋಬೇಕು. ಅದಾದಮೇಲೆ ಎಲ್ ಲೋವರ್ ಲಿಮಿಟ್ ಯಾವುದು ಇದರಲ್ಲಿ? ಲೋವರ್ ಲಿಮಿಟ್ ಅಂದರೆ 1ನೇದು ವ್ಯಾಲ್ಯೂ 40. ಇದು ಅಪ್ಪರ್ ಲಿಮಿಟ್ ಇರ್ತೈತಿ 50. ಲೋವರ್ ಅಂತಂದ್ರೆ 40. ಅದಾದಮೇಲೆ ಬೇಕಾಗಿರೋದು ಸಿ ಅಂತಂದ್ರೆ ಲೆಂತ್ ಆಫ್ ದಿ Q1 ಕ್ಲಾಸ್ 30 ಮೈನಸ್ 20 ಅಂದ್ರೆ 10 ಲೆಂತ್ ಆಗ್ತೈತಿ. ಎಫ್ ಫ್ರೀಕ್ವೆನ್ಸಿ 180 ಆದಮೇಲೆ ನೆಕ್ಸ್ಟ್ ಇರೋದು ಏನು ಅಂತಂದ್ರೆ ನಿಮ್ಗೆ ಬೇಕಾಗಿರೋದು ಎನ್ ಆಲ್ರೆಡಿ ಕೂಡಿಸಿದ್ದೀವಿ 1360. ಸಿ ಎಫ್ ಬೇಕು. ಸಿ ಎಫ್ ಅಂತಂದರೆ ನಿಮ್ಮದು 491 ಇದರ ಮೇಲಿಂದ ಯಾವುದು ಸಿ ಎಫ್ ಇರುತ್ತೋ ಅದನ್ನು ತಗೋಬೇಕು. ಪ್ರಿಸಿಡಿಂಗ್ ಅಂದರೆ ಹಿಂದಿನ 311 ಇವುಗಳನ್ನು ನಾವು ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ನಾವು ಇದರಲ್ಲಿ ಫಾರ್ಮುಲಾದೊಳಗೆ ನಾವು ತುಂಬಿದ್ರೆ ಏನಾಗ್ತೈತಿ ನೆಕ್ಸ್ಟ್ 40 ಪ್ಲಸ್ 10 ಡಿವೈಡೆಡ್ ಬೈ 180 ಇಂಟು ದ ಬ್ರಕೆಟ್ 1360 ಡಿವೈಡೆಡ್ ಬೈ 4 ಮೈನಸ್ 311. ನೆಕ್ಸ್ಟು ಮೊದಲ ಈ ಒಂದು ಡಿವೈಡೆಡ್ ಬೈ ಏನೈತಲ್ಲ ಈ ಪೋರ್ಷನನ್ನು ಕಂಪ್ಲೀಟ್ ಮಾಡ್ಕೊರಿ. ಅದು ಡಿವೈಡೆಡ್ ಬೈ ಮಾಡಿದರೆ ಎಷ್ಟು ಬರುತ್ತೆ ರೀ? 340 ಮೈನಸ್ 311 ಬರ್ತೈತಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಒಂದು ಮೈನಸನ್ನು ಮಾಡಿ ಬರೆದ್ರೆ 29 ಬರುತ್ತೆ. ದೆನ್ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಾವು ಎಷ್ಟು ಬರುತ್ತೆ ರೀ? ಅಂದರೆ 290 ಇಂಟು 10 ಡಿವೈಡೆಡ್ ಬೈ 180 ಮಾಡಿದ್ರೆ 1.61 ಬರುತ್ತೆ. therefore Q1 is equal to 41.61. ನೆಕ್ಸ್ಟ್ ಸ್ಟೆಪ್ದಲ್ಲಿ ನಾವು Q3 ಕ್ಯಾಲ್ಕುಲೇಟ್ ಮಾಡಬೇಕು. Q3 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು Q3 ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. Q3 ಕ್ಲಾಸದ ಫಾರ್ಮುಲಾ Q3 ಕ್ಲಾಸ್ is equal to ವ್ಯಾಲ್ಯೂ ಆಫ್ 3n ಡಿವೈಡೆಡ್ ಬೈ 4th ಐಟಮ್. ಇಲ್ಲಿಯೂ ಕೂಡ ನಾವು 3 ಇಂಟು 1360 ಡಿವೈಡೆಡ್ ಬೈ 4th ಐಟಮ್ ಅಂತ ಬರಿತೀವಿ. ಸಿಂಪ್ಲಿಫೈ ಮಾಡಿದರೆ ವ್ಯಾಲ್ಯೂ ಆಫ್ 1020th ಐಟಮ್ ಯಾವ ರೇಂಜ್ ಒಳಗೆ ಬರುತ್ತೆ? 1020 ಅಂದ್ರೆ ಇಲ್ಲಿ ನೋಡಿರಿ 891 ಐತಿ. 891 ಆದಮೇಲೆ ಇರೋದು ಯಾವುದು ಅಂತಂದ್ರೆ 1066 ಇದರೊಳಗೆ ಬರಬೇಕು. ಹಾಗಾಗಿ ನಿಮ್ಮದು Q3 ಕ್ಲಾಸ್ ಏನಾಗುತ್ತೆ? 70 to 80 ಆಗುತ್ತೆ. ಅದಾದಮೇಲೆ ಬೇಕಾಗಿರೋದು ಎಲ್ ಲೋವರ್ ಲಿಮಿಟ್ ಆಫ್ ದಿ Q3 ಕ್ಲಾಸ್ ಅಂದರೆ 70. ಸಿ ಇದು ಕೂಡ ಎಷ್ಟಾಗುತ್ತೆ? 10. ಎಲ್ಲ ಕೇಸ್ ಒಳಗೂ 10 ಇರ್ತೈತಿ. ಇದು ಎಫ್ ಫ್ರೀಕ್ವೆನ್ಸಿ ನೋಡಬೇಕು. ಈ ಒಂದು Q3 ಕ್ಲಾಸದ ಎಫ್ ಎಷ್ಟಿದೆ ಅಂತಂದ್ರೆ 175 ಐತಿ. ರೆಡ್ ಒಳಗೆ ನಿಮ್ಗೆ ನಾನು ತೋರಿಸಾತೀನಿ. ಎನ್ ಸೇಮ್ ಇರುತ್ತೆ. ಸಿ ಎಫ್ ಅಂದರೆ ಏನು ಅಂತಂದರೆ ನಿಮ್ಗೆ ಗೊತ್ತೈತಿ. ಈ Q3 ಕ್ಲಾಸ್ ಏನು ಬಂದಿತ್ತು ನಿಮ್ಗೆ ಇದರ ಮೇಲಿಂದ ಇರುವಂಥ ಸಿ ಎಫ್ ಅಂದರೆ 891 ಅಂತ ಬರೆದ್ರಿ. ಫಾರ್ಮುಲಾದೊಳಗೆ ನಾವು ಏನು ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಗಳನ್ನು. ಇಲ್ಲಿಯೂ ಕೂಡ ಏನಾಗುತ್ತೆ? 70 ಪ್ಲಸ್ 10 ಡಿವೈಡೆಡ್ ಬೈ 175 ಇಂಟು ದ ಬ್ರಕೆಟ್ 3 ಬರೀಬೇಕು. ಇಲ್ಲಿ ಮೇನ್ ಆಗಾಳೆ 3 ಇರಲಿಲ್ಲ, ಇಲ್ಲಿ 3 ಇಂಟು 1360 ಡಿವೈಡೆಡ್ ಬೈ 4 ಮೈನಸ್ 891. ಇದನ್ನು ಇಂಟು ಮಾಡ್ತೀರಿ. ಇಂಟು ಮಾಡಿದರೆ ಎಷ್ಟು ಬರುತ್ತೆ ರೀ? ಇಂಟು ಮಾಡಿ ಡಿವೈಡೆಡ್ ಬೈ ಮಾಡಿರಿ 1020 ಬರುತ್ತೆ. ಇದಾದಮೇಲೆ ಸಿಂಪ್ಲಿಫೈ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಮೈನಸ್ ಮಾಡಿ ಬರೆದ್ವಿ 129 ಬಂತು. 129 ಇಂಟು 10 ಡಿವೈಡೆಡ್ ಬೈ 175 ಮಾಡಿದರೆ 7.37 ಬರುತ್ತೆ. 70ಗೆ ಅದನ್ನು ಕೂಡಿಸಿದ್ರೆ Q3 ಎಷ್ಟು ಬರುತ್ತೆ ರೀ? 77.37 ಬರ್ತೈತಿ. ಈಗ ನಾವು ಫಸ್ಟ್ QD ಕ್ಯಾಲ್ಕುಲೇಟ್ ಮಾಡಬೇಕು. QD ಫಾರ್ಮುಲಾ QD ಈಸ್ ಈಕ್ವಲ್ ಟು Q3 ಮೈನಸ್ Q1 ಡಿವೈಡೆಡ್ ಬೈ 2. ಹಿಂದಿನ 2 ಸ್ಟೆಪ್ ಒಳಗೆ Q3 ಮತ್ತು Q1 ಕ್ಯಾಲ್ಕುಲೇಟ್ ಮಾಡಿವಿ. ಅವುಗಳನ್ನು ತಗೋಬೇಕು. 77.37 ಮೈನಸ್ 41.61 ಡಿವೈಡೆಡ್ ಬೈ 2. ಸಿಂಪ್ಲಿಫೈ ಮಾಡಿದರೆ 17.88 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಐತಿ ಕೋಎಫಿಷಿಯೆಂಟ್ ಆಫ್ QD ಕ್ಯಾಲ್ಕುಲೇಟ್ ಮಾಡಬೇಕು. ಕೋಎಫಿಷಿಯೆಂಟ್ ಆಫ್ QD ಫಾರ್ಮುಲಾ Q
Q3 minus Q1 divided by Q3 plus Q1. ಅವು ಕೂಡ ಆಲ್ರೆಡಿ ಹಿಂದೆ 1 ಮತ್ತು 2ನೇ ಸ್ಟೆಪ್ ಒಳಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡೇವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ರೀ ಆನ್ಸರ್ 0.30 ಬರುತ್ತೆ. ಇಷ್ಟು ಮಾಡಿದ್ರೆ 15 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಆಗತ್ತೆ. ಎಕ್ಸಾಮಿನೇಷನ್ಗೆ QDನೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಸ್ಟೆಪ್ಸ್ಗಳನ್ನು ಸರಿಯಾಗಿ ನೋಡಿರಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿರಿ. ಥ್ಯಾಂಕ್ ಯು.